ಅಧಿಕೃತವಾಗಿ ಬಿಹಾರ ಎಲೆಕ್ಷನ್ ನ ಕೌಂಟಿಂಗ್ ಪ್ರಾರಂಭ ಆಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡ ರೆಡಿ ಇದ್ದಾರೆ. ಓವರ್ ಟು ಯು ರಾಧಾ ಮೇಡಮ್. ಎಸ್, ಥ್ಯಾಂಕ್ ಯು ಶ್ರುತಿ. ಬಿಹಾರ ಚುನಾವಣೆಯ ಕಾಯುವಿಕೆ ಅಂತ್ಯ ಆಗಿದೆ. ಈಗಾಗಲೇ ಅಂಚೆ ಮತಗಳ ಎಣಿಕೆಯ ಲೆಕ್ಕಾಚಾರ ಶುರುವಾಗಿದೆ. ಬಿಹಾರದಲ್ಲಿ ಯಾರು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋದೇ ಇಡೀ ದೇಶಾದ್ಯಂತ ಕೇಳಿ ಬರ್ತಾ ಇರುವಂತಹ ಏಕೈಕ ಪ್ರಶ್ನೆ. ಮ್ಯಾಸಿವ್ ವೋಟ್ ಟರ್ನ್ ಅಂತ ಏನು ಹೇಳ್ತೀವಿ, ಸಿಕ್ಕಾಪಟ್ಟೆ ಏನು ಒಂದು ರೀತಿ ಕೊಚ್ಕೊಂಡು ಹೋಗೋ ತರ ಬಿಹಾರದ ಮತದಾರರೇನು ಮತದಾನ ಮಾಡಿದ್ದಾರೆ. ಇದು ಯಾವುದರ ಮುನ್ಸೂಚನೆ? ಇದು 20 ವರ್ಷಗಳ ನಿತೀಶ್ ಕುಮಾರ್ ಆಡಳಿತವನ್ನ ಕಿತ್ತೆಸೆಯುವ ಮುನ್ಸೂಚನೆಯ, ಅಥವಾ ಜಂಗಲ್ ರಾಜ್ ಇನ್ನೂ ಕೂಡ ಜೀವಂತ ಇದೆ, ನಮ್ಗೆ ತೇಜಸ್ವಿ ಸೂರ್ಯ ಬೇಡ, ನಮ್ಗೆ ಕಾಂಗ್ರೆಸ್ ಬೇಡ, ನಮ್ಗೆ ನಿತೀಶ್ ಕುಮಾರ್ ಅವರೇ ಇದ್ರೆ ಸಾಕು ಅನ್ನುವಂತಹ ಸೂಚನೆನ 25% ಯಂಗ್ ಅಂಡ್ ಎನರ್ಜೆಟಿಕ್ ತೇಜಸ್ವಿ ಯಾದವ್ ಅವರ ಪರವಾಗಿ ಇರುವಂತಹ ಯೂತ್ಸ್ ನಿತೀಶ್ ಕುಮಾರ್ ಅವರ ಹಣೆ ಬರಹವನ್ನ ಬರೆದು ಅವರಿಗೆ ಟಾಟಾ ಗುಡ್ ಬೈ ಅಂತ ಹೇಳೋದಕ್ಕೆ ರೆಡಿ ಆಗಿದ್ದಾರಾ? 10% ಮಹಿಳೆಯರ ಹೆಚ್ಚುವರಿ ಮತದಾನ, ಇದು ಯಾವುದರ ಮುನ್ಸೂಚನೆ? ಇದು ಮತ್ತೆ ಸುಶಾಸನ್ ಬಾಬು ಮುಂದುವರಿಬೇಕು ಅಂತ ಅನ್ನೋದಾ, ಅಥವಾ ಬೇಡ ಸಾಕು ಬಿಹಾರ ಅಭಿವೃದ್ಧಿ ಆಗ್ಬೇಕಂದ್ರೆ ತೇಜಸ್ವಿ ಯಾದವ್ ಬರಬೇಕು ಅನ್ನುವಂತಹ ಮುನ್ಸೂಚನೆನ? ಗೊತ್ತಿಲ್ಲ. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ನಿತೀಶ್ ಕುಮಾರ್ ಅವರು ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ತರ ಹೊರಹೊಮ್ಮಿದ್ರೆ ಅವ್ರ ನಿರ್ಧಾರ ಏನಾಗಿರುತ್ತೆ? ಬಿಜೆಪಿ ಜೊತೆ ಸಖ್ಯ ಮುರಿತಾರಾ, ಅಥವಾ ಇಲ್ಲ ನಾನು ಕೊನೆಯ ಬಾರಿ ಸಮಾಜವಾದಿಯಾಗಿಯೇ ಎಕ್ಸಿಟ್ ಆಗ್ತೀನಿ ಅಂತ ತೀರ್ಮಾನ ತಗೊಳ್ತಾರ? ಹೊಸ ಪ್ಲೇಯರ್ ಪ್ರಶಾಂತ್ ಕಿಶೋರ್ ಯಾರು ವೋಟ್ ಚೋರಿ ಮಾಡ್ತಾರೆ, ಎಷ್ಟು ಪರ್ಸೆಂಟೇಜ್ ವೋಟನ್ನ ತಗೊಳ್ತಾರೆ ಅನ್ನೋದ್ರ ಮೇಲೆ ಬಿಹಾರದ ರಾಜಕೀಯ ಡಿಪೆಂಡ್ ಆಗಿದೆ. ಏನೇ ಆಗಲಿ ಕ್ಷಣಗಣನೆ ಮುಕ್ತಾಯ ಆಗಿದೆ. ಈಗಾಗಲೇ ಬಿಹಾರದಲ್ಲಿ ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ. ಹಾಗಾದ್ರೆ ಅಂಚೆ ಮತ ಎಣಿಕೆಯಲ್ಲಿ ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದರ ಮಾಹಿತಿಯನ್ನ ಅಥವಾ ಅಪ್ಡೇಟ್ ಅನ್ನ ಅಥವಾ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡೋದಕ್ಕಿಂತ ನನ್ನ ಜೊತೆಗೆ ಕಲೀಗ್ಸ್ ಇದ್ದಾರೆ, ಅವರನ್ನು ಕೂಡ ನಾನು ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ. ಆರಂಭಿಕ ಮುನ್ನಡೆ ಎನ್ಡಿಎ ಕೂಟ. ಎಸ್, ಅಂಚೆ ಮತ ಎಣಿಕೆಯಲ್ಲಿ ಎನ್ಡಿಎಗೆ ಭಾರಿ ಮುನ್ನಡೆ. ಈಗಾಗಲೇ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಮಷಿನ್ಗಳು ಹೊರಗಡೆ ಬಂದಿದೆ. ಮಷಿನ್ಗಳಲ್ಲಿ ಅಭ್ಯರ್ಥಿಗಳ ಹಣೆ ಬರಹ ಒಂದೊಂದೇ ಪ್ರಕಟವಾಗುತ್ತಾ ಹೋಗುತ್ತೆ. ಈ ಬಾರಿ ಯಾರ್ಯಾರ ಕತೆ ಏನೇನಾಗುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ 20 ವರ್ಷಗಳ ಕಾಲ ಆಳಿರುವಂತಹ ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ಅಲ್ಲಿನ ಮತದಾರರು ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಇವು ಅಂಚೆ ಮತ ಎಣಿಕೆ. ಮೊದಲಿಗೆ ಅಂಚೆ ಮತ ಎಣಿಕೆ ನಡೆಯುತ್ತೆ. ಅಂಚೆ ಮತ ಎಣಿಕೆಯಲ್ಲಿ ಈಗಾಗಲೇ ಏನೇನು ಮುನ್ನಡೆ ಇದೆ ಅನ್ನೋದು ತಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ವೀಕ್ಷಕರೇ. ಇನ್ನು ಗ್ಯಾರಂಟಿ ನ್ಯೂಸ್ ನ ಟಿವಿ ಸ್ಕ್ರೀನ್ ಅನ್ನ ತಾವು ನೋಡಬಹುದು. ತುಂಬಾ ಕಲರ್ಫುಲ್ ಆಗಿದೆ. ತಮ್ಮ ಒಂದು ಸ್ಕ್ರೀನ್ ನ ಬಲಭಾಗದಲ್ಲಿ ಇಂಪಾರ್ಟೆಂಟ್ ಕೀ ಕ್ಯಾಂಡಿಡೇಟ್ಸ್ ಗಳ ಭವಿಷ್ಯ ಏನು ಅನ್ನೋದರ ಬಗ್ಗೆ ತಮಗೆ ಮಾಹಿತಿ ಸಿಗುತ್ತೆ. ಇನ್ನುಳಿದಂತೆ ಇಂಡಿವಿಜುವಲ್ ಆಗಿ ಯಾವ್ಯಾವ ಪಕ್ಷಗಳ ಪರ್ಫಾರ್ಮೆನ್ಸ್ ಯಾವ್ಯಾವ ರೀತಿ ಇದೆ, ಜೆಡಿಯು ಪರ್ಸನಲ್ ಆಗಿ ಎಷ್ಟು ತಗೊಳ್ತಾ ಇದೆ ಅಂದ್ರೆ ಮಹಾಗಠಬಂಧನ್ ಮತ್ತು ಎನ್ಡಿಎ ಮೈತ್ರಿಕೂಟ ಅವೆರಡೂ ಸೇರಿ ಮೇಲ್ಗಡೆ ಅಂದ್ರೆ ನಮ್ಮ ಗ್ಯಾರಂಟಿ ನ್ಯೂಸ್ ನ ಒಂದು ಸ್ಕ್ರೀನ್ ಏನಿದೆ ಅದರ ಮೇಲ್ಭಾಗದಲ್ಲಿ ಒಟ್ಟು ಬಿಹಾರದ 243 ಕ್ಷೇತ್ರಗಳಲ್ಲಿ ಈಗ ಯಾರು ಮುನ್ನಡೆ ಯಾರು ಹಿನ್ನಡೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಅದು ಮೈತ್ರಿಕೂಟಗಳ ಲೆಕ್ಕಾಚಾರ. ಆದ್ರೆ ನಿಮ್ಮ ಸ್ಕ್ರೀನ್ ನ ಎಡಭಾಗದಲ್ಲಿ ಇಂಡಿವಿಜುವಲ್ ಆಗಿ ಎಲ್ಲ ಪಕ್ಷಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಕಾಂಗ್ರೆಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಆರ್ಜೆಡಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಬಿಜೆಪಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಜೆಡಿಯು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಇನ್ನು ಉಳಿದಂತೆ ಲೋಜೆಪಿ ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಮತ್ತು ಅಸಾದುದ್ದೀನ್ ಓವೈಸಿ ಅವ್ರ ಪಕ್ಷ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ಹೀಗೆ ಇಂಡಿವಿಜುವಲ್ ಲೆಕ್ಕಾಚಾರವನ್ನ ನಿಮ್ಮ ಟಿವಿ ಸ್ಕ್ರೀನ್ ನ ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತಾ ಇದೆ. ಸೊ ಕಲರ್ಫುಲ್ ಆಗಿರುವಂತಹ ಗ್ಯಾರಂಟಿ ನ್ಯೂಸ್ ನಲ್ಲಿ ತಾವು ಬಿಹಾರ ಎಲೆಕ್ಷನ್ ನ ಅಪ್ ಟು ಡೇಟ್ ಕ್ಷಣದ ಮಾಹಿತಿಯನ್ನ ಪಡೆಯಬಹುದು. ಆರಂಭಿಕ ಮುನ್ನಡೆ ಎನ್ಡಿಎ ಕೂಟ. ಹಾಗೆ ನೋಡಿದ್ರೆ ಎಕ್ಸಿಟ್ ಪೋಲ್ಸ್ ಚುನಾವಣೋತ್ತರ ಸಮೀಕ್ಷೆಗಳೇನಿದ್ವು ಎಲ್ಲವೂ ಕೂಡ ಎನ್ಡಿಎ ಭಾರಿ ಬಹುಮತದೊಂದಿಗೆ
ಸರ್ಕಾರ ರಚನೆ ಮಾಡುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಕೊಟ್ಟಿವೆ. ಹಾಗಾದ್ರೆ ಎಕ್ಸಿಟ್ ಪೋಲ್ನ ಲೆಕ್ಕಾಚಾರಗಳು ಎಕ್ಸಾಕ್ಟ್ಲಿ ಪೋಲ್ ಆಗ್ತಾವ ಅನ್ನೋದೇ ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಯಾಕೆ ಅಂದ್ರೆ ಈ ಹಿಂದೆ ಬಿಹಾರದಲ್ಲಿ ಮಾಡಿರುವಂತಹ ಎಲ್ಲ ಪ್ರೆಡಿಕ್ಷನ್ಸು ಒಂದ್ ಸ್ವಲ್ಪ ಉಲ್ಟಾ ಪಲ್ಟಾ ಆಗಿದೆ. ಆಕ್ಯುರಸಿ 20% ಬಿಟ್ರೆ 80% ಎಲ್ಲ ತಲೆ ಕೆಳಗಾದಂತಹ ವಿಚಾರಗಳೇ ಎಕ್ಸಿಟ್ ಪೋಲ್ನಲ್ಲಿ ವ್ಯಕ್ತವಾಗಿತ್ತು ಈ ಹಿಂದಿನ ಎಲೆಕ್ಷನ್ಸ್ನಲ್ಲಿ.